ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಗಳನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ LSG ಇಂದ ಒಂದು ಅಪ್ಡೇಟ್ ಬರ್ತಾ ಇದೆ. ಏನಂತ ಹೇಳಿದ್ರೆ, IPL ನಲ್ಲಿ LSG ಸ್ಪಿನ್ನರ್ ಆದಂತಹ ವನಿಂದು ಹಸರಂಗ ಏನಿದ್ದಾರೆ, ಅವರು ಈ ಬಾರಿಯ ಟೂರ್ನಮೆಂಟ್ ಇಂದ ಔಟ್ ಆಗಿದ್ದಾರೆ. ಸೊ ನೋಡೋದಾದ್ರೆ ಅವರು ಇಂಜುರಿಯ ಸಮಸ್ಯೆಯಿಂದ ಬಳಲುತ್ತಿದ್ರು. ಸೊ ಇದೀಗ IPL ಗೆ ವಿದಾಯ ಹೇಳಿದ್ದಾರೆ. ಸೊ ಅವರ ಬದಲಿಗೆ ಅಂದ್ರೆ ವನಿಂದು ಹಸರಂಗ ಅವರ ರಿಪ್ಲೇಸ್ಮೆಂಟ್ ಆಗಿ ಸೌತ್ ಆಫ್ರಿಕಾದ ಆಲ್ರೌಂಡರ್ ಆದಂತಹ ಜಾರ್ಜ್ ಲಿಂಡೆ ಅವರನ್ನು LSG ರಿಪ್ಲೇಸ್ ಮಾಡ್ಕೊಂಡಿದೆ. ಸೊ ನೋಡೋದಾದ್ರೆ ಜಾರ್ಜ್ ಲಿಂಡೆ ಒಂದು ಸೌತ್ ಆಫ್ರಿಕಾದ ಆಲ್ರೌಂಡರ್ ಆಗಿರ್ತಾರೆ. ಸೊ ಉತ್ತಮ ಆಲ್ರೌಂಡರ್ ಅಂತ ಹೇಳ್ಬೋದು. ಸೊ ನೋಡೋದಾದ್ರೆ ಸ್ಪಿನ್ನಿಂಗ್ ಆಲ್ರೌಂಡರ್ ಆಗಿರ್ತಾರೆ. ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಸ್ಪಿನ್ನಿಂಗ್ ಅಲ್ಲಿ ಅಷ್ಟೊಂದು ಇಲ್ಲ ಅಂತ ಹೇಳಿದ್ರು, ಬ್ಯಾಟಿಂಗ್ ನಲ್ಲಿ ತುಂಬಾನೇ ಅಬಿಲಿಟಿ ಹೊಂದಿರುವಂತಹ ಒಬ್ಬ ಆಲ್ರೌಂಡರ್ ಆಗಿರ್ತಾರೆ. ಸೊ ಇವರನ್ನು ಬ್ಯಾಟಿಂಗ್ ಆಲ್ರೌಂಡರ್ ಅಂತ ಹೇಳ್ಬಹುದು. ಸೊ LSG ಇವಾಗ ವನಿಂದು ಹಸರಂಗ ಅವರ ರಿಪ್ಲೇಸ್ಮೆಂಟ್ ಆಗಿ ಸೌತ್ ಆಫ್ರಿಕಾದ ಸ್ಟಾರ್ ಆಲ್ರೌಂಡರ್ ಅನ್ನು ರಿಪ್ಲೇಸ್ ಮಾಡ್ಕೊಂಡಿದೆ. ಸೊ ಒಂದು ಒಳ್ಳೆ ಮೂವ್ ಅಂತ ಹೇಳ್ಬಹುದು LSG ಗೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಮಿಡಲ್ ಆರ್ಡರ್ ನಲ್ಲಿ ಒಬ್ಬ ಒಳ್ಳೆಯ ಫಿನಿಶರ್ ಬೇಕಿತ್ತು, ಹಾಗೇನೆ ಸ್ವಲ್ಪ ಓವರ್ ಗಳನ್ನು ಹಾಕುವಂತ ಒಬ್ಬ ಬೌಲರ್ ಬೇಕಿತ್ತು. ಸೊ ಇವಾಗ ಅವರಿಗೆ ಜಾರ್ಜ್ ಲಿಂಡೆ ರೂಪದಲ್ಲಿ ಒಬ್ಬ 6 ಅಥವಾ 7 ನಂಬರಿನ ಆಟಗಾರ ಸಿಕ್ಕಿದ ಅಂತ ಹೇಳ್ಬಹುದು. ಸೊ ಇನ್ಮೇಲೆ LSG ಕಾಂಬಿನೇಷನ್ ಯಾವ ರೀತಿ ಇರುತ್ತೆ ಅಂತ ನೋಡ್ಬೇಕಾಗ್ತದೆ. ಸೊ ಈ ಪ್ಲೇಯರ್ ನ ಪ್ಲೇಯಿಂಗ್ 11 ನಲ್ಲಿ ಆಟ ಆಡಿಸ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗ್ತದೆ ಗುರು. ಕ್ರಿಕೆಟ್ ಇತಿಹಾಸದಲ್ಲಿ ಬಿಗ್ಗೆಸ್ಟ್ ಸ್ಟೆಪ್ ಅಂತ ಹೇಳ್ಬಹುದು ICC ಕಡೆಯಿಂದ. ಅದು ICC ಟೆಸ್ಟ್ ಚಾಂಪಿಯನ್ಶಿಪ್ ಏನಿದೆ, ಇವಾಗ್ಲೇ ನೀವು ನೋಡಿರ್ತೀರಾ. ಸೊ ಅದರಲ್ಲಿ ಕೇವಲ 10 ಟೀಮ್ಗಳಿಗೆ ಮಾತ್ರ ಅವಕಾಶ ಇದ್ದಿತ್ತು. ಬಟ್ ಇವಾಗ ICCಯ ಹೊಸ ರೂಲ್ಸಿನ ಪ್ರಕಾರ ಇವಾಗ 12 ತಂಡಗಳಿಗೆ ಅವಕಾಶ ಸಿಗಲಿದೆಯಂತೆ. ಹೌದು, 12 ತಂಡ ಅಂತ ಹೇಳಿದ್ರೆ ಜಿಂಬಾಬ್ವೆ, ಅಫ್ಘಾನಿಸ್ತಾನ ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಈ 2 ತಂಡಗಳು ಹೊಸದಾಗಿ ಸೇರ್ಪಡೆಯಾಗಲಿದೆ ಅಂತ ಹೇಳಲಾಗ್ತಿದೆ. ಸೊ ಈ 2 ತಂಡಗಳು ಮೊದಲಿಂದನೂ ಕೂಡ ಟೆಸ್ಟ್ ಆಡ್ತಾ ಇದ್ವು. ಆದ್ರೆ ICC ಟೆಸ್ಟ್ ಚಾಂಪಿಯನ್ಶಿಪ್ ಗೆ ಈ 2 ತಂಡಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ ಇಷ್ಟು ದಿನ. ಬಟ್ ಇವಾಗ ಟೂರ್ನಮೆಂಟ್ ನ ಇನ್ನು ರೋಚಕತೆ ಮೂಡಿಸುವುದಕ್ಕಾಗಿ ಈ 2 ತಂಡಗಳನ್ನು ಸೇರಿಸಿಕೊಂಡಿದೆ ಅಂತ ಹೇಳಲಾಗ್ತಿದೆ. ಸೊ ಇನ್ಮೇಲೆ ಈ 2 ತಂಡಗಳನ್ನು ಒಳಗೊಂಡಂತೆ 12 ತಂಡಗಳು ಈ ಒಂದು ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಭಾಗಿಯಾಗಲಿವೆ. ಸೊ ನೋಡೋದಾದ್ರೆ ಕ್ರಿಕೆಟ್ ಇತಿಹಾಸದಲ್ಲಿ ಇದು ಒಂದು ಮೈಲುಗಲ್ಲು ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ನ ವ್ಯಥೆ ಇನ್ನೂ ಮುಗಿದಿಲ್ಲ ಅಂತ ಅನಿಸ್ತಾ ಇದೆ. ಸೊ ಇವಾಗ ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಏನಿದೆ BCCI ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದೆ ಅಂತೆ. ಸೊ ಆ ಮೂಲಕ BCBಯ ಕಥೆ ವ್ಯಥೆ ಏನಂತ ಹೇಳಿದ್ರೆ, ತಮ್ಮ ಪ್ಲೇಯರ್ ಅನ್ನು ಮತ್ತೆ IPL ನಲ್ಲಿ ಆಟ ಆಡೋಕೆ ಬಿಡ್ಬೇಕು ಅನ್ನೋದು ಅವರ ಮತ್ತೊಂದು ರಿಕ್ವೆಸ್ಟ್ ಆಗಿರ್ತದೆ ಅಂತೆ. ಸೊ ಇವಾಗಲೇ ನೀವು ನೋಡಿರ್ತೀರಾ T20 ವರ್ಲ್ಡ್ ಕಪ್ ನಲ್ಲಿ ಇಂಡಿಯಾದ ಜೊತೆ ಆಡುದಿಲ್ಲ, ಇಂಡಿಯಾದಲ್ಲಿ ಕೂಡ ಆಡುದಿಲ್ಲ ಅಂತ ವಾದ ಮಾಡಿದಂತಹ ಬಾಂಗ್ಲಾ ಕ್ರಿಕೆಟ್ ಏನಿದೆ, ಇವಾಗ ಮತ್ತೆ ತನ್ನ ಚಾಳಿಯನ್ನು ಮುಂದುವರಿಸಿದೆ. ಸೊ ಮೊದಲೆಲ್ಲ ತಾನು ಆಡೋದಿಲ್ಲ ಅಂತ ಹೇಳ್ತಿದ್ದ ಟೀಮ್ ಇವಾಗ ಸೀರೀಸ್ ಗಳನ್ನು ಕೂಡ ಆಡ್ಬೇಕಂತ ಕೇಳಿಕೊಂಡಿತ್ತು. ಅದಕ್ಕೆ BCCI ಅಸ್ತು ಅಂದಿತ್ತು. ಬಟ್ ಇವಾಗ ಮತ್ತೆ IPL ನಲ್ಲಿ ತನ್ನ ಪ್ಲೇಯರ್ ನನ್ನು ಆಡಿಸ್ಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದೆ ಅಂತೆ. ಸೊ ಆ ಮೂಲಕ ಮುಂದಿನ ದಿನಗಳಲ್ಲಿ IPL ನಲ್ಲಿ ಬಾಂಗ್ಲಾ ಪ್ಲೇಯರ್ಗಳು ಇರ್ತಾರಾ ಇಲ್ವಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಒಂದ್ ವೇಳೆ ಬಾಂಗ್ಲಾ ಕ್ರಿಕೆಟಿಗರನ್ನು ಸೇರಿಸ್ಕೊಂಡ್ರೆ ಮತ್ತೆ ಅಭಿಮಾನಿಗಳ ಎಮೋಷನ್ ಜೊತೆ BCCI ಆಟ ಆಡಿದ ಹಾಗೆ ಆಗ್ತದೆ. ಯಾಕಂತ ಹೇಳಿದ್ರೆ ಇವಾಗ್ಲೇ ಮುಸ್ತಫಿಜುರ್ ಅವರ ವಿಷಯದಲ್ಲಿ ತುಂಬಾನೇ ಟ್ರಾಜಿಡಿಗಳು ನಡೆದಿದೆ. ಸೊ ಕೋಲ್ಕತ್ತಾಕ್ಕೂ ಇದರಿಂದ ತುಂಬಾನೇ ಲಾಸ್ ಆಗಿದೆ. ಹಾಗೇನೆ ನೋಡೋದಾದ್ರೆ ಎಲ್ಲ ಅಭಿಮಾನಿಗಳ ಎಮೋಷನ್ ಜೊತೆ ಪುನಃ ಆಟ ಆಡಿದ ಹಾಗೆ ಆಗ್ತದೆ. ಸೊ BCCI ಖಂಡಿತವಾಗಿ ಸೇರಿಸಿಕೊಳ್ಳಬಾರ್ದು. ಒಂದು ವೇಳೆ ತನ್ನ ಮಾತಿಗೆ ತಾನು ನಿಲ್ಲೋದಾದ್ರೆ BCCI ಸೇರಿಸಿಕೊಳ್ಳುವ ನಿರ್ಧಾರ ಮಾಡಬಾರ್ದು. ಇಲ್ಲ ಅಂತ ಹೇಳಿದ್ರೆ BCCI ಜನರ ದೃಷ್ಟಿಯಲ್ಲಿ ಕೆಳಬೀಳುವುದಂತೂ ಗ್ಯಾರಂಟಿ ಆಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಬಾಬರ್ ಆಜಮ್ ದಾಖಲೆ ಮಾಡಿದ್ದಾರೆ. ಅದು ವಿರಾಟ್ ಕೊಹ್ಲಿ ಹಾಗೂ ಕ್ರಿಸ್ ಗೇಲ್ ರಂತಹ ಮಹಾನ್ ಬ್ಯಾಟ್ಸ್ಮನ್ ಗಳನ್ನು ಬದಿಗೆ ಸರಿಸಿ ಇವಾಗ ಬಾಬರ್ ಆಜಮ್ ದಾಖಲೆಯನ್ನು ಮಾಡಿದ್ದಾರೆ. ಅದು T20 ಕ್ರಿಕೆಟಿನಲ್ಲಿ. ಅದು ಪ್ರಸ್ತುತ PSL ನಲ್ಲಿ ಆಡ್ತಾ ಇರುವಂತಹ ಬಾಬರ್ ಆಜಮ್ ಏನಿದ್ದಾರೆ, ಹಿಂದಿನ ಮ್ಯಾಚ್ ನಲ್ಲಿ 87 ರನ್ಗಳನ್ನು ಮಾಡುವಷ್ಟರಲ್ಲಿ ಈ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಸೊ ನೋಡೋದಾದ್ರೆ 51 ಬಾಲ್ಗಳಲ್ಲಿ ಈ ಒಂದು 87 ರನ್ ಅನ್ನು ಮಾಡಿರ್ತಾರೆ. ಈ ಒಂದು 87 ರನ್ಗಳ ನೆರವಿನಿಂದ ಬಾಬರ್ ಆಜಮ್ ಏನಿದ್ದಾರೆ T20 ಕ್ರಿಕೆಟ್ ನಲ್ಲಿ 12,000 ರನ್ಗಳನ್ನು ಪೂರೈಸುವ ಬ್ಯಾಟರ್ ಆಗ್ತಾರೆ. ಕೇವಲ 343 ಇನ್ನಿಂಗ್ಸ್ ಗಳನ್ನು ತೆಗೆದುಕೊಂಡ ಬಾಬರ್ ಆಜಮ್ ಈ 343 ಇನ್ನಿಂಗ್ಸ್ ನಲ್ಲಿ
12,000 ರನ್ಗಳನ್ನು ಕಲೆ ಹಾಕ್ತಾರೆ. ಸೊ ಈ ದಾಖಲೆ ಮೊದಲು ಕ್ರಿಸ್ ಗೇಲ್ ಅವರ ಹೆಸರಿನಲ್ಲಿತ್ತು. 348 ಇನ್ನಿಂಗ್ಸ್ ಗಳಲ್ಲಿ ಕ್ರಿಸ್ ಗೇಲ್ 12,000 ರನ್ ಮಾಡಿದ್ರು. ಬಟ್ ಇವಾಗ 343 ಇನ್ನಿಂಗ್ಸ್ ಗಳಲ್ಲಿ 12,000 ರನ್ ಮಾಡಿ ಕ್ರಿಸ್ ಗೇಲ್ ಅವರ ದಾಖಲೆಯನ್ನು ಒಡಿಸ್ ಮಾಡ್ತಾರೆ. T20 ಲೀಗ್ ನಲ್ಲಿ 12,000 ರನ್ ಪೂರ್ಣಗೊಳಿಸಿದಂತಹ ಬ್ಯಾಟರ್ ಆಗಿ ಬಾಬರ್ ಆಜಮ್ ಹೊರ ಹೊಮ್ತಾರೆ. ವಿರಾಟ್ ಕೊಹ್ಲಿ ನೋಡೋದಾದ್ರೆ 3ನೇ ಸ್ಥಾನದಲ್ಲಿರ್ತಾರೆ. ಅವರು 360 ಇನ್ನಿಂಗ್ಸ್ ಗಳಲ್ಲಿ 12,000 ರನ್ ಪೂರ್ಣಗೊಳಿಸ್ತಾರೆ. ಸೊ ನೋಡೋದಾದ್ರೆ ಟಾಪ್ 1 ಅಲ್ಲಿ ಇವಾಗ ಬಾಬರ್ ಆಜಮ್ ಇರ್ತಾರೆ, ಟಾಪ್ 2 ನಲ್ಲಿ ಕ್ರಿಸ್ ಗೇಲ್ ಅವರು ಇರ್ತಾರೆ, ಹಾಗೇನೆ ಟಾಪ್ 3 ನಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಇರ್ತಾರೆ. ಸೊ ಈ 3 ಪ್ಲೇಯರ್ ಅನ್ನು ಕಂಪೇರ್ ಮಾಡಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಬಾಬರ್ ಆಜಮ್ ಆಡ್ತಾ ಇರೋದು ಕೇವಲ ಸಣ್ಣ ಪುಟ್ಟ ಲೀಗ್ ಗಳಲ್ಲಿ ಆಗಿರ್ತದೆ. ಕ್ರಿಸ್ ಗೇಲ್ IPL ಸೇರಿಯೂ ಕೂಡ ಉತ್ತಮ ಲೀಗ್ ಗಳಲ್ಲಿ ಆಡಿರ್ತಾರೆ. ಬಟ್ ವಿರಾಟ್ ಕೊಹ್ಲಿ ಇಲ್ಲಿ ಆಡಿರೋದು IPL ನಲ್ಲಿ ಬಿಟ್ರೆ T20 ಇಂಟರ್ನ್ಯಾಷನಲ್ ಆಡಿರ್ತಾರೆ. ಸೊ ವಿರಾಟ್ ಕೊಹ್ಲಿಯ ಸಾಧನೆಗೆ ಸರಿ ಹೊಂದುವಂತಹ ಒಂದು ದಾಖಲೆ ಅಲ್ಲದೆ ಇದ್ರೂ ಕೂಡ ರನ್ಸ್ ಗಳ ಅಥವಾ ಇನ್ನಿಂಗ್ಸ್ ಗಳ ದೃಷ್ಟಿಯಿಂದ ನೋಡೋದಾದ್ರೆ ಬಾಬರ್ ಆಜಮ್ ಇವಾಗ ಈ ಇಬ್ಬರು ಪ್ಲೇಯರ್ ಗಳನ್ನು ಹಿಂದಿಕ್ಕಿ ಒಂದು ದಾಖಲೆ ಮಾಡಿರ್ತಾರೆ. ಸೊ ದಾಖಲೆ ಅಂತೂ ನಿಜವಾಗಿರ್ತದೆ, ಅದು ಹೇಗೆ ಬರ್ಲಿ, ಯಾರಿಂದಲೇ ಬರ್ಲಿ, ದಾಖಲೆ ಅಂತೂ ದಾಖಲೆ ಆಗಿರ್ತದೆ. ಬಟ್ ಎಲ್ಲವನ್ನು ಕೂಡ ಸರಿದೂಗಿಸ್ಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರ ಆಟದ ವೈಖರಿಯು ಒಂದು ರೀತಿ ಇರ್ತದೆ. ಸೊ ಅದರಂತೆ ಬಾಬರ್ ಆಜಮ್ ಇವಾಗ ತಮ್ಮ ಆಟದ ವೈಖರಿ ಮೂಲಕ, ತಮ್ಮ ಆಟದ ಕ್ಷಮತೆಯ ಮೂಲಕ ಈ ಒಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.